ಸ್ನೇಹಿತರೆ, 2 ದಶಕಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿರುವ ನಟ ದಿಗಂತ್ ಸದ್ಯ ಅವಕಾಶಗಳಿಲ್ಲದೆ ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಮನೆಯ ಬಾಡಿಗೆ ಹಣದಲ್ಲಿ ಜೀವನ ಸಾಗಿಸುತ್ತಿರುವುದಾಗಿ ದಿಗಂತ್ ಹೇಳಿದ್ದಾರೆ. ದಿಗಂತ್ ಹೇಳಿಕೆ ಕಲಾವಿದರ ಪರಿಸ್ಥಿತಿಗೆ ಕೈಗನ್ನಡಿ ಹಿಡಿದಿರುವಂತಿದೆ. ಒಂದು ಸಿನಿಮಾ ಹಿಟ್ ಕೊಟ್ಟರೆ ಸಾಕು, ಸೆಲೆಬ್ರಿಟಿಗಳ ಲೈಫ್ ಸೆಟಲ್ ಆಗುತ್ತೆ, ಹೀರೋ ಹೀರೋಯಿನ್ಗಳಿಗೇನು ಕಮ್ಮಿ ಇಲ್ಲ, ಎಲ್ಲರೂ ಐಷಾರಾಮಿ ಜೀವನ ನಡೆಸ್ತಾರೆ ಎಂಬ ಭ್ರಮೆ ಭಾವನೆ ಹಲವರಲ್ಲಿದೆ. ಆದರೆ 2 ದಶಕಗಳಿಂದ ಸ್ಯಾಂಡಲ್ವುಡ್ನಲ್ಲಿ ಚಾಕ್ಲೇಟ್ ಹೀರೋ ಆಗಿ ಮೆರೆಯುತ್ತಿದ್ದ ದೂದ್ ಪೇಡ ದಿಗಂತ್ ಈಗ ಜೀವನೋಪಾಯಕ್ಕಾಗಿ ತಮ್ಮ ಮನೆಯ ಬಾಡಿಗೆ ಹಣವನ್ನು ನೆಚ್ಚಿಕೊಳ್ಳುವಂತಾಗಿದೆ ಅನ್ನೋದು ನಿಮಗೆ ಗೊತ್ತಿದೆಯಾ? ಹೌದು, ಸದ್ಯದ ಚಿತ್ರರಂಗದ ಪರಿಸ್ಥಿತಿ, ನಿರ್ಮಾಪಕರ ಪರಿಸ್ಥಿತಿ, ಕಲಾವಿದರ ಗತಿಯನ್ನು ದಿಗಂತ್ ಮನಬಿಚ್ಚಿ ಮಾತನಾಡಿದ್ದಾರೆ. ಅವಕಾಶಗಳ ಕೊರತೆಯಿಂದಾಗಿ ತಾವು ಎದುರಿಸುತ್ತಿರುವ ಆರ್ಥಿಕ ಸಂಕಷ್ಟವನ್ನು ದಿಗಂತ್ ಬಿಚ್ಚಿಟ್ಟಿದ್ದಾರೆ. ಗಡ್ಯಾಗೈಗೆ ಅಪಘಾತಕ್ಕೆ ಕಾರಣ ಸಿನಿಮಾದ ಬಳಿಕ ದಿಗಂತ್ ಒಂದು ತೆಲುಗು ಚಿತ್ರ ಹಾಗೂ ಒಂದು ಕನ್ನಡ ಚಿತ್ರದಲ್ಲಿ ಅಭಿನಯಿಸುತ್ತಿದ್ದಾರೆ. ದಿಗಂತ್ ಅಭಿನಯದ ಕನ್ನಡದ ರುದ್ರಕಾಲಂ ಸಿನಿಮಾ ಇತ್ತೀಚೆಗಷ್ಟೇ ಸೆಟ್ಟೇರಿತು. ಇದೇ ಸಿನಿಮಾದ ಪ್ರೆಸ್ ಮೀಟ್ನಲ್ಲಿ ದಿಗಂತ್ ಕೆಲ ಕರಾಳ ಸತ್ಯವನ್ನು ಬಾಯ್ಬಿಚ್ಚಿಟ್ರು. ಒಂದು 6 ತಿಂಗಳ ಹಿಂದೆ 2 ಸಿನಿಮಾವನ್ನು ಒಪ್ಪಿಕೊಂಡಿದ್ದೆ. ಆದರೆ ನಿರ್ಮಾಪಕರು ಒಂದಿನ ಬಂದು ಸದ್ಯಕ್ಕೆ ಯಾಕೋ ಪರಿಸ್ಥಿತಿ ಸರಿಯಿಲ್ಲ, ನೋಡಿಕೊಂಡು ಮುಂದುವರಿಯೋಣ ಅಂತ ಹೇಳಿದರು. ಆಗ ಅನಿಸಿತ್ತು ಏನೆಂದರೆ, ನಿಜವಾಗಿಯೂ ನಾನು ಬೇರೆ ಏನಾದರೂ ಮಾಡಬೇಕಾ, ಹೊಸ ಕೆಲಸಗಳ ಕಡೆ ಗಮನ ಕೊಡಬೇಕಾ ಅಂತ. ನನಗೆ ಮೊದಲ ಬಾರಿಗೆ ಇಂತಹ ಆಲೋಚನೆ ತಲೆಗೆ ಬಂತು. ಇದು ಬರೀ ನನ್ನ ಸಮಸ್ಯೆ ಅಲ್ಲ, ನನ್ನ ಸುತ್ತಮುತ್ತಲಿನ ಸ್ನೇಹಿತರ ಜೊತೆಗೆ ಮಾತನಾಡಿದೆ. ಹೆಚ್ಚು ಕಡಿಮೆ ಎಲ್ಲರದ್ದು ಇದೇ ಪರಿಸ್ಥಿತಿ. ಕೊನೆಗೆ ತೀರ್ಥಹಳ್ಳಿಗೆ ಹೋಗಿ ತೋಟದ ಕೆಲಸ ಮಾಡೋಣ ಅಂತಲೂ ಯೋಚಿಸಿದ್ದೆ. ಹೀಗಿರುವಾಗ ನನಗೆ ರುದ್ರಕಾಲ ಸಿನಿಮಾ ಸಿಕ್ತು. ಜೊತೆಗೆ ಇದು ಬೇಗನೆ ಶೂಟಿಂಗ್ ಕೂಡ ಆರಂಭವಾಗಿದೆ ಅಂತ ದಿಗಂತ್ ಹೇಳಿದ್ದಾರೆ. ಇನ್ನು ನಾನು ಕಳೆದ ವರ್ಷ ಬ್ಯುಸಿ ಇದ್ದೆ. ಅದರ ಹಿಂದಿನ ವರ್ಷ ಕೈ ತುಂಬ ಆಫರ್ಗಳಿದ್ವು. ಆಗೆಲ್ಲ ವರ್ಷಕ್ಕೆ 3-4 ಚಿತ್ರಗಳು ಬಿಡುಗಡೆ ಆಗಿವೆ. ಅವುಗಳ ಫಲಿತಾಂಶ ಏನು ಎಂಬುದು ಬೇರೆ ವಿಚಾರ. ಆದರೆ ನಾನಂತೂ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದೆ. ಇಷ್ಟು ವರ್ಷಗಳಲ್ಲಿ ಈಗಲೇ ಇಂಥ ಪರಿಸ್ಥಿತಿಗೆ ಬಂದಿರುವುದು. ನಂದಿ ಬೆಟ್ಟದ ಬಳಿ ಗೇಟ್ವೇ ಕಮ್ಯುನಿಟಿಯಲ್ಲಿ ನನ್ನದೊಂದು ಮನೆ ಇದೆ. ಆ ಮನೆಯನ್ನು ನಾವೀಗ ಬಾಡಿಗೆ ಕೊಟ್ಟಿದ್ದೇವೆ. ಅದರಿಂದ ತಿಂಗಳಿಗೆ ಇಷ್ಟು ಅಂತ ಬಾಡಿಗೆ ಬರ್ತಿದೆ. ಆ ದುಡ್ಡಿನ ಮೇಲೆ ನಾವೀಗ ಡಿಪೆಂಡ್ ಆಗಿದ್ದೇವೆ ಎಂದರೆ ನಮ್ಮ ಪರಿಸ್ಥಿತಿ ಹೇಗಿರಬೇಡ ಯೋಚಿಸಿ ಎಂದು ಕಹಿ ಸತ್ಯವನ್ನು ಬಿಚ್ಚಿಟ್ಟಿದ್ದಾರೆ ದಿಗಂತ್. ಸ್ನೇಹಿತರೆ, ದಿಗಂತ್ ಅವರ ಈ ಒಂದು ಪರಿಸ್ಥಿತಿ ಬಗ್ಗೆ ನಿಮಗೇನು ಅನಿಸುತ್ತೆ ತಪ್ಪದೆ ಕಾಮೆಂಟ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.